ಆಪ್ಷನ್ ಬಯರ್ ಮೂಲಕ ಆಪ್ಷನ್ ಸೆಲರ್ಸ್ ಹಣ ಮಾಡ್ತಾರೆ, ಆಪ್ಷನ್ ಸೆಲರ್ಸ್ ಮೂಲಕ ಆಪ್ಷನ್ ಬಯರ್ಸ್ ಹಣ ಮಾಡ್ತಾರೆ. ಇದೆಲ್ಲರೂ ನಿಮಗೆ ಗೊತ್ತೇ ಇರುತ್ತೆ. ಫೈನ್. ಸೊ ಈಗ ಮಾರ್ಕೆಟು 18 ಜೂನಿಂದ ದಟ್ ಮೀನ್ಸ್ 8 ಜೂನಿಂದ 24 ಜೂನ್ ತನಕ ಒಂದು ರೇಂಜಲ್ಲಿ ಉಂಟು. ಈ ರೇಂಜಲ್ಲಿ ಯಾರು ಜಾಸ್ತಿ ಹಣ ಮಾಡಿದರು ಅಂತ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಫೈನ್. ಈಗ ನಾವು ಒಂದು ವೇಳೆ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದರೆ ಹೇಗಾಗ್ತಿತ್ತು? ಸೊ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ಮಾರ್ಕೆಟ್ ಒಂದು ರೇಂಜ್ ಮಾಡ್ತು. ದಟ್ ಮೀನ್ಸ್ ಯಾವತ್ತೇ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಒಂದು ವೊಲಟೈಲ್ ಆದಮೇಲೆ ಮಾರ್ಕೆಟಲ್ಲಿ ಸೈಡ್ ವೇಸ್ ಇರ್ತಾರೆ. ಯಾಕಂದರೆ ಮಾರ್ಕೆಟ್ ಯಾವಾಗ ಇಲ್ಲಿ ವೊಲಟೈಲ್ ಆಗ್ತಾರಲ್ಲ ಆವಾಗ ಸೆಲರ್ಸು ಈ ಕಾಲ್ನ ಶಾರ್ಟ್ ಮಾಡ್ತಾರೆ, ಹಾಗೆ ಈ ಪುಟ್ನ ಶಾರ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಮಾರ್ಕೆಟ್ ಅದೇ ರೇಂಜಲ್ಲಿ ಇರಬೇಕಂತ. ಸೊ ಅದಕ್ಕೆ ಮಾರ್ಕೆಟು ವೊಲಟೈಲ್ ಆದ್ರ ಮೇಲೆ ಇಲ್ಲಿ ಸೈಡ್ ವೇಸ್ ಆಗ್ತಾರೆ. ಸೈಡ್ ವೇಸ್ ಆದ್ರ ಮೇಲೆ ಟ್ರೆಂಡಿಂಗ್ ಆಗೋದು. ಯಾಕಂದರೆ ಇಲ್ಲಿ ಯಾರಾದ್ರೂ ಸ್ಟಾಪ್ ಲಾಸ್ ಉಂಟಲ್ಲ, ಆ ಸ್ಟಾಪ್ ಲಾಸ್ ಎಲ್ಲ ತೆಗೆದ್ರ ಮೇಲೆ ಅಲ್ಲಿಂದ ಅದು ಟ್ರೆಂಡಿಂಗ್ ಆಗ್ತಾಯಿದೆ. ಇದು ನಾ ಹೇಳಿ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತಂತ. ಕ್ಲಿಯರ್. ಸೊ ಈಗ ಇಲ್ಲಿ ಯಾರೆಲ್ಲ ಶಾರ್ಟ್ ಮಾಡಿರ್ತಾರೆ ಅವರು ತುಂಬಾ ಕರೆಕ್ಟಾಗಿ ಶಾರ್ಟ್ ಮಾಡಿರ್ತಾರೆ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಮಾರ್ಕೆಟ್ ಈ ರೇಂಜಲ್ಲಿ ಉಂಟಲ್ಲ, ಈ ರೇಂಜಲ್ಲಿ ಇದ್ದಾಗ ಅವರು ಮೋಸ್ಟ್ ಆಫ್ ದಿ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ 23,000 ಎಲ್ಲಿ ರೌಂಡ್ ಲೆವೆಲ್ ಉಂಟು. ದಟ್ ಮೀನ್ಸ್ ಮಾರ್ಕೆಟ್ ಯಾವುದೇ ಒಂದು ರೇಂಜಲ್ಲಿ ಇದ್ದರೆ ಅವರು ಫಸ್ಟ್ ಅಂದ್ಕೊಳ್ತಾರೆ ಎಲ್ಲಿ ನಂದು ನಿಯರ್ ರೌಂಡ್ ಲೆವೆಲ್ ಉಂಟು. ದಟ್ ಮೀನ್ಸ್ ಈ ಕೇಸಲ್ಲಿ ನೋಡಲಿಕ್ಕೆ ಹೋದರೆ ರೌಂಡ್ ಲೆವೆಲ್ 23,500 ಉಂಟು. ಕ್ಲಿಯರ್. ಅಥವಾ ಡೌನ್ ಸೈಡಲ್ಲಿ ಪುಟ್ನ ಶಾರ್ಟ್ ಮಾಡುವಾಗ ಕೂಡ ನೋಡ್ತಾರೆ ಅವರು ಎಲ್ಲಿ ನಂದು ರೌಂಡ್ ಲೆವೆಲ್ ಉಂಟು ಅಂತ. ಸೊ ಇಲ್ಲಿ ರೌಂಡ್ ಲೆವೆಲ್ ನೋಡಲಿಕ್ಕೆ ಹೋದರೆ 23,000 ಉಂಟು. ಬಟ್ ಇಫ್ ಇನ್ ಕೇಸ್ ಅವರು 23,000 ಇಲ್ಲಿ ಶಾರ್ಟ್ ಮಾಡಿದರೆ ಅವರಿಗೆ ಇಲ್ಲಿ ಪ್ರೀಮಿಯಮ್ ತುಂಬಾ ಕಡಿಮೆ ಸಿಗ್ತಾರೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಎಲ್ಲಿ ಡೇ ಲೋ ಉಂಟಲ್ಲ ಅಲ್ಲಿ ಡೇ ಲೋ ಬಂದು ಶಾರ್ಟ್ ಮಾಡ್ತಾರೆ. ಸೊ ಯಾವ ತನಕ ಇವರು 23,000 ಮತ್ತು 23,200 ಯಾವ ತನಕ ಬ್ರೇಕ್ ಮಾಡಲ್ಲ, ಆ ರೇಂಜಲ್ಲಿ ಇದ್ದಾಗ ಅಲ್ಲಿ ಅವರಿಗೆ ಪ್ರಾಫಿಟ್ ಸಿಗ್ತದೆ. ಐ ಹೋಪ್ ನಾ ಹೇಳಿದ ಪಾಯಿಂಟು ಕ್ಲಿಯರ್ ಆಯ್ತಂತ. ಸೊ ಈ ರೇಂಜಲ್ಲಿ ಅವ್ರು ಒಳ್ಳೆ ಹಣ ಮಾಡ್ತಾರೆ. ಇಫ್ ಇನ್ ಕೇಸ್ ಇಲ್ಲಿ ಆಪ್ಷನ್ ಬೈಂಗ್ ಮಾಡಿದರೆ ಎಲ್ಲಿ ಸಿಗ್ತಿತ್ತು ನಮಗೆ? ಇಫ್ ಇನ್ ಕೇಸ್ ಇದು 23,000ಇಂದ 23,200 ಇದೇ ರೇಂಜಲ್ಲಿ ನಾವು ಆಪ್ಷನ್ ಬೈಂಗ್ ಮಾಡಿದರೆ ನಮಗೆ ಇಲ್ಲಿ ಅನ್ನೆಸಸರಿ 11ನೇ ದಟ್ ಮೀನ್ಸ್ 8ನೇ ತಾರೀಕಿಂದ 24ನೇ ತಾರೀಕಿವರೆಗೆ ನಮಗೆ ಅನ್ನೆಸಸರಿ ಸ್ಟಾಪ್ ಲಾಸ್ ಹಿಟ್ ಆಗ್ತಿತ್ತು. ಅದ್ರ ನಂತರ ನಮಗೆ ಟ್ರೆಂಡಿಂಗ್ ಸಿಕ್ತು. ಕ್ಲಿಯರ್. ಸೊ ಇಫ್ ಇನ್ ಕೇಸ್ ಇಲ್ಲಿ ಆಪ್ಷನ್ ಬೈಂಗ್ ಮಾಡಿದರೆ ನಮಗೆ ಅನ್ನೆಸಸರಿ ಲಾಸಸ್ ಆಗ್ತಿತ್ತು. ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಮಾರ್ಕೆಟ್ ಆದ್ರ ಮೇಲೆ. ಸೊ ಇಲ್ಲಿ ನೋಡಿ, ನೀವು ಇಲ್ಲೊಂದು ಟ್ರೆಂಡಿಂಗ್ ಆಯಿತು, ಸ್ವಲ್ಪ ವಾಲಟಿಲಿಟಿ ಕ್ರಿಯೇಟ್ ಮಾಡ್ತು, ಮತ್ತೆಲ್ಲ ಸೈಡ್ ವೇಸ್ ಆಯಿತು. ಅದ್ರ ನಂತರ ಮಾರ್ಕೆಟ್ ಅಗೇನ್ ಟ್ರೆಂಡಿಂಗ್ ಆಯಿತು. ಈಗ ವಾಲಟಿಲಿಟಿ ಕ್ರಿಯೇಟ್ ಮಾಡ್ತಾರೆ, ಸೈಡ್ ವೇಸ್ ಇರ್ತಾರೆ, ದೆನ್ ಟ್ರೆಂಡಿಂಗ್ ಆಗ್ತಾರೆ. ಸೊ ಈ ಥರ ಮಾರ್ಕೆಟ್ ಮೂವ್ ಆಗ್ತಾರೆ. ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಫೈನ್. ಆಪ್ಷನ್ ಬಯರ್ಸ್ ಹಣ ಮಾಡ್ತಾರೆ. ಯಾಕಂದರೆ ಇಲ್ಲಿ ನೋಡಿ, ಯಾವ ತನಕ ಈ ಹೈನಲ್ಲಿ ತೆಗೆದಿದೆ ಬ್ಯಾಂಕ್ ನಿಫ್ಟಿ ಯಾವಾಗ ಸೆಲರ್ ಎಸ್ ಎಲ್ ಹೋಗ್ತಾರಲ್ಲ, ಸೊ ಇಲ್ಲೆಲ್ಲ ಸೆಲರ್ಸು ಒಳ್ಳೆ ಹಣ ಮಾಡಿದ್ದಾರೆ, ಒಳ್ಳೆ ಹಣ ಮಾಡಿದ್ದಾರೆ. ಈಗ ಸೆಲರ್ಸ್ ಇದೆಲ್ಲ ಹಣ ಹೋಗ್ತಾರೆ. ಸೊ ಅಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಮಾಡ್ತಾರೆ. ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋದು ಇಂಪಾರ್ಟೆಂಟ್, ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಬಾರ್ದು. ಕ್ಲಿಯರ್. ಸೊ ಆಪ್ಷನ್ ಸೆಲ್ಲಿಂಗ್ ಎಲ್ಲಿ ಮಾಡಬೇಕು, ಆಪ್ಷನ್ ಬೈಯಿಂಗ್ ಎಲ್ಲಿ ಮಾಡಬೇಕು, ಇದೆಲ್ಲ ಕ್ಲಿಯರಾಗಿ ತಿಳ್ಕೊಳ್ಳಿ. ಅದರ ನಂತರ ನೀವು ಒಂದು ಡಿಸಿಷನ್ ತೊಗೊಳ್ಳಿ. ಅದರ ಮೇಲೆ ಏನಾದರೂ ಸೆನ್ಸ್ ಆಗುತ್ತೆ. ಯಾವುದೇ ಒಂದು ರೇಂಜಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ, ಆಪ್ಷನ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗಿ. ಯಾವುದೇ ಒಂದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಹೋಗಿ. ಯಾವುದೇ ಒಂದು ವಾಲಟೈಲ್ ಮಾರ್ಕೆಟಲ್ಲಿ ನೀವು ನೋಡಿ, ಇಫ್ ಇನ್ ಕೇಸ್ ಆಪರ್ಚುನಿಟಿ ಸಿಕ್ಕಿದ್ರೆ ಅಲ್ಲಿ ಆಪ್ಷನ್ ಬೈಯಿಂಗ್ ಮಾಡಿ, ಕ್ವಾಂಟಿಟಿ ಲೆಸ್ ಇಟ್ಟು, ಇಲ್ಲಾದರೆ ಹೆಜ್ ಮಾಡಿ, ದಟ್ ಮೀನ್ಸ್ ಲಾಂಗ್ ಸ್ಟ್ರ್ಯಾಂಗಲ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಮಾಡಿ, ಅಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರ್ತಾರೆ. ಫೈನ್. ಐ ಹೋಪ್ ನಾ ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಸೊ ಹೀಗೆ ನೀವು ಬರೀ ಆಪ್ಷನ್ ಬೈಯಿಂಗು ಆಪ್ಷನ್ ಸೆಲ್ಲಿಂಗ್ ಅಂತ ಮಾಡ್ತಾ ಹೋಗಬೇಡಿ, ಜಸ್ಟ್ ನೀವು ಟ್ರೇಡಿಂಗ್ ಮಾಡ್ತಾ ಹೋಗಿ. ಫೈನ್. ಸೊ ಇದರ ನಂತರ ಒಂದು ವೀಡಿಯೋ ಮಾಡಿದ್ದೀನಿ, ಲೈವ್ ವೀಡಿಯೋ, ಅದನ್ನ ನೀವು ಪ್ಲೀಸ್ ನೋಡಿ. ದೆನ್ ಇಫ್ ಇನ್ ಕೇಸ್ ವೀಡಿಯೋ ಚೆನ್ನಾಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಾನಲ್ನ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಸೊ ಈಗ ಬ್ಯಾಂಕ್ ನಿಫ್ಟಿ ಒಂದು ರೇಂಜ್ ಮಾಡ್ತಂತು. ಈ ರೇಂಜಲ್ಲಿ ನೀವು ಏನು ಮಾಡ್ತೀರಾ? ಆಪ್ಷನ್ ಬೈಯಿಂಗ್ ಮಾಡ್ತೀರಾ, ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಾ? ಮಾರ್ಕೆಟ್ ನಮ್ಗೊಂದು ಆಪರ್ಚುನಿಟಿ ಕೊಟ್ಟಿದೆ, ಇಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿ ಅಂತ. ಸೊ ಯಾಕೆ ನಾವು ಆಪ್ಷನ್ ಬೈಕ್ ಮಾಡಿ ಅನ್ನೆಸಸರಿ ಡಿಕೆ ಮಾಡ್ತೀವಿ ನಮ್ಮ ಪ್ರೀಮಿಯಮ್? ಸೊ ಎಲ್ಲಿ ನಮಗೆ ಆಪರ್ಚುನಿಟಿ ಕೊಟ್ಟಿದೆ ಮಾರ್ಕೆಟು ಆಪ್ಷನ್ ಸೆಲ್ಲಿಂಗ್ ಮಾಡಿ ಅಂತ, ಇಷ್ಟೊಳ್ಳೆ ರೇಂಜ್ ಕೊಟ್ಟಿದೆ, ಇಲ್ಲಿ ನಾನು ಕಾಲ್ ಶಾರ್ಟ್ ಮಾಡಿ, ಇಲ್ಲಿ ನಾನು ಪುಟ್ ಶಾರ್ಟ್ ಮಾಡಿ ಅಂತ. ಸೊ ಯಾಕೆ ನೀವು ಇಲ್ಲಿ ಅನ್ನೆಸಸರಿ ಲಾಸಸ್ ಮಾಡ್ಕೊಳ್ತೀರಾ? ಯಾವತ್ತೂ ಒಂದು ಮೇಲೆ ಸ್ಟಿಕ್ ಆಗಿರಬೇಡಿ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಆಪ್ಷನ್ ಬೈಯಿಂಗ್ ಆಗಿದ್ದರೆ ನೀವು ಹೇಳ್ಕೊಳ್ಬೇಡಿ ನಾವು ಆಪ್ಷನ್ ಬೈಯಿಂಗೇ ಮಾಡ್ತೀವಿ ಎಲ್ಲ ದಿನ ಕೂಡ. ಹಾಗೆ ಅಂದರೆ ನಿಮಗೆ ಅನ್ನೆಸರಿ ತುಂಬ ಆಪರ್ಚುನಿಟಿ ಮಿಸ್ ಆಗುತ್ತೆ, ಲಾಂಗ್ ಟರ್ಮಲ್ಲಿ ಅದು ಎಫೆಕ್ಟ್ ಅಂತ. ಇದು ಕೂಡ ನಿಜವಾಗಲು, ಬಿಕಾಸ್ ಯಾವತ್ತು ನಿಮ್ಮ ಹತ್ರ ಫಂಡ್ ಇರಲ್ಲ, ನಾವು ಆಪ್ಷನ್ ಬೈಯಿಂಗೇ ಮಾಡ್ತೀವಿ. ಐ ಅಗ್ರಿ ವಿತ್ ದ್ಯಾಟ್. ಬಟ್ ಲಾಂಗ್ ಟರ್ಮಲ್ಲಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದಕ್ಕೆ ನಾವು ಕಲಿಬೇಕು ಆಪ್ಷನ್ ಸೆಲ್ಲಿಂಗ್ ಹೇಗೆ ಮಾಡೋದು, ಆಪ್ಷನ್ ಸೆಲರ್ಸ್ ಏನು ಥಿಂಕ್ ಮಾಡ್ತಾರೆ, ಆಪ್ಷನ್
ಬಯರ್ಸ್ ಬಗ್ಗೆ ಏನು ಥಿಂಕ್ ಮಾಡ್ತಾರೋ ಆಪ್ಷನ್ ಸೆಲ್ಲರ್ಸು, ಇದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಅವು ನಮಗೆ ಕರೆಕ್ಟಾಗಿ ಆಗುತ್ತೆ, ಇಂಟೆನ್ಸ್ ಅರ್ಥ ಆಗುತ್ತೆ. ಫೈನ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲ ಆಪರ್ಚುನಿಟಿಯಲ್ಲೂ ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲಿ ಆಪರ್ಚುನಿಟಿ ಉಂಟು ಅಲ್ಲಿ ಆಪ್ಷನ್ ಬೈಯಿಂಗ್ ಮಾಡಿ. ಸೊ ಕೋರ್ಸ್ ಇಲ್ಲಿಂದ ಬ್ರೇಕ್ಔಟ್ ಆದರೆ ನಾವು ಅಬ್ವಿಯಸ್ಲಿ ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ತೀನಿ, ಆಪ್ಷನ್ ಸೆಲ್ಲಿಂಗ್ ಮಾಡೋಣ. ಇಲ್ಲಿ ಆಪ್ಷನ್ ಯಾರು ಸೆಲ್ಲಿಂಗ್ ಮಾಡಿರ್ತಾರೆ ಅವ್ರು ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ನಾನು ಇಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ತೀನಿ. ಯಾರಿಗೆ ಆಪ್ಷನ್ ಸೆಲ್ ಮಾಡ್ತಾರೆ, ನಾನು ಇಲ್ಲಿ ಆಪ್ಷನ್ ಸೆಲ್ ಮಾಡಲ್ಲ, ನಾನು ಇಲ್ಲಿ ಪುಟ್ ಬೈಯಿಂಗ್ ಮಾಡ್ತೀನಿ. ಆವಾಗ ಇಲ್ಲಿ ಆಪ್ಷನ್ ಸೆಲ್ಲರ್ಸ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಆಪ್ಷನ್ ಸೆಲ್ಲರ್ಸ್ದು ಎಲ್ಲಿ ಸ್ಟಾಪ್ ಲಾಸ್ ಉಂಟು, ಮಲ್ಟಿಪಲ್ ಸ್ಟಾಪ್ ಲಾಸ್ ಉಂಟು. ದಟ್ ಮೀನ್ಸ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮಲ್ಟಿಪಲ್ ಸ್ಟಾಪ್ ಲಾಸ್ ಉಂಟು, 1 2 3. ಇಲ್ಲಿಂದ ಹೋದರೆ ಇಫ್ ಇನ್ ಕೇಸ್ ಇಲ್ಲಿಂದ ಸೆಲ್ಲಿಂಗ್ ಬಂದರೆ 4, ಅಲ್ಲಿಂದ ಬ್ರೇಕ್ಔಟ್ ಆದರೆ 5ನೇ ಸ್ಟಾಪ್ ಲಾಸಲ್ಲಿ ಎಲ್ಲ ಹಿಟ್ ಆಗುತ್ತೆ. ಸೊ ಇಲ್ಲಿ ಮಲ್ಟಿಪಲ್ ಸ್ಟಾಪ್ ಲಾಸ್ ಉಂಟು ಸೆಲ್ಲರ್ಸ್ದು. ದಟ್ ಮೀನ್ಸ್ ಇಲ್ಲಿ ವೀಕ್ ಉಂಟು. ಇಲ್ಲಿ ಕೂಡ ಮಲ್ಟಿಪಲ್ ಸ್ಟಾಪ್ ಲಾಸ್ ಉಂಟು. ದಟ್ ಮೀನ್ಸ್ ಇಲ್ಲಿ ವೀಕ್ ಉಂಟು. ಯಾವಾಗ ಈ ರೇಂಜ್ ಆಗುತ್ತೆ, ಯಾವತ್ತಿದ್ರೂ ಒಂದು ಅರ್ಥ ಮಾಡ್ಕೊಳ್ಳಿ, ಆಪ್ಷನ್ ಬೈಯಿಂಗ್ ಅಷ್ಟೊತ್ತಿಗೆ ಮಾಡ್ಕೊಳ್ಬೇಕು. ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಬೈಯಿಂಗ್ ಆವತ್ತೇ ಮಾಡಬೇಕು ಯಾವಾಗ ಒಂದು ಮಾರ್ಕೆಟು ರೇಂಜಿಂದ ಬ್ರೇಕ್ಔಟ್ ಆಗ್ತದೆ, ಅಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋದು ಬೆಟರ್, ಅಥವಾ ಆಪ್ಷನ್ ಪುಟ್ ಬೈ ಮಾಡೋದು ಬೆಟರ್. ಯಾವತ್ತಿದ್ರೂ ಮಾರ್ಕೆಟ್ ಒಂದು ವೈಡ್ ರೇಂಜ್ ಮಾಡ್ತು ಅಂದರೆ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಬೆಟರ್. ಇಲ್ಲಿ ಆಪ್ಷನ್ ಬೈಯಿಂಗಲ್ಲಿ ಪ್ರೀಮಿಯಮ್ ಆಗುತ್ತೆ, ತುಂಬ ವಾಲಿಟಿಲಿಟಿ ಇರುತ್ತೆ. ನಾವು 10 ರೂಪಾಯಿ ತೊಗೊಳ್ಳೋದು, ಅದು 30 ರೂಪಾಯಿ ಹೋಗಿ ನಮ್ಮ ಬೈಯಿಂಗ್ ಪ್ರೈಸ್ ಆಗುತ್ತೆ. ದೆನ್ ಅದು 40 ರೂಪೀಸ್ಗೆ ಹೋಗಿ ಹಾಗೆ ನೀನು 10 ರೂಪೀಸಿಗೆ ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ಸೊ ಈ ಥರ ಆಗುತ್ತದೆ. ಸೊ ಎಕ್ಸ್ಪೀರಿಯನ್ಸ್ ಆಗ್ತದೆ. ಸೊ ಇದು ನಾನು ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳ್ತಿದ್ದೀನಿ, ಬಿಕಾಸ್ ನಾ ಇದು ಫೇಸ್ ಮಾಡಿದ್ದೀನಿ. ಕ್ಲಿಯರ್, ಇದೆಲ್ಲ ನಾ ಫೇಸ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬಿಕಾಸ್ ಅದು ನೀವು ಲಾಸಸ್ ಮಾಡ್ಕೊಳ್ಬೇಡಿ ಅಂತ. ಫೈನ್. ಸೊ ಅದಕ್ಕೆ ಎಲ್ಲಿ ಆಪರ್ಚುನಿಟಿ ಉಂಟು ಆಪ್ಷನ್ ಬೈಯಿಂಗ್ ಇದು ಅಲ್ಲಿ ಆಪ್ಷನ್ ಬೈಯಿಂಗ್ ಮಾಡಿ, ಎಲ್ಲಿ ಆಪರ್ಚುನಿಟಿ ಉಂಟು ಈ ಆಪ್ಷನ್ ಸೆಲ್ಲಿಂಗ್ ಇದು ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿ. ಸೊ ನಾನು ಟ್ರೇಡರ್ ಅಂತ ಹೇಳ್ಕೊಳ್ಳಿಕ್ಕೆ ಹೋಗಿ ನಾನು ಅಲ್ಲಿ ಆಪ್ಷನ್ ಬೈಯಿಂಗ್ ಮಾಡ್ತೀನಿ, ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ಹೋಗಬೇಡಿ. ಫೈನ್.